ಶಿವಕುಮಾರ್ ಅವರ 66ನೆಯ ಹುಟ್ಟುಹಬ್ಬವನ್ನು ಆಚರಿಸಿದ ರಾಜೀವ್ ಗೌಡ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ 66ನೆಯ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಕಾರ್ಯಕರ್ತರೊಂದಿಗೆ ರಾಜೀವ್ ಗೌಡ ಹಾಗೂ ಸಹನಾ ಗೌಡರು ವಿಜೃಂಭಣೆಯಿಂದ ಆಚರಿಸಿದರು. ಇದೇ ವೇಳೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಕಂಡ ಅಪರೂಪದ ಕಣ್ಮಣಿ ಡಿ.ಕೆ. ಶಿವಕುಮಾರ್ ಅವರು ಹಾಡಿದ ಮಾತು ಎಂದೂ ತಪ್ಪಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವೂ ಸಹ ಇಂದು ಏನು ಗ್ಯಾರಂಟಿಗಳನ್ನು ನೀಡಿತ್ತು ಆ ಒಂದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನೆರವೇರಿಸುವುದರಲ್ಲಿ ಸಂಪೂರ್ಣವಾಗಿ ನೀಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ಸು ಕಂಡಿದ್ದು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭರವಸೆಯು ನನಗೆ ಇದೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದಲೂ ಬಲಪಡಿಸಿ ಮುಂಬರ್ತಕ್ಕಂಥ ಚುನಾವಣೆಗಳಾಗಿರ್ತಕ್ಕಂಥ TPS, ZP, ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಗಳನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರಲು ನಾವೆಲ್ಲರೂ ಶ್ರಮಿಸೋಣ ಮತ್ತು ಮುಂದಿನ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ತಾವೆಲ್ಲರೂ ಸಹ ಒಗ್ಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಭರವಸೆಯಂತೆ ಮುಂಬರತಕ್ಕಂಥ ಚುನಾವಣೆಗೆ B.Farm ಸಹ ನನಗೆ ನೀಡ್ತಾರೆ ಎಂಬತಕ್ಕಂಥ ಭರವಸೆಯೂ ಸಹ ಅವರು ಈಗಾಗಲೇ ನಮಗೆ ನಮ್ಮ ಮುಖಂಡರ ಮುಂದೆಯೇ ಸಹ ಸಾಕ್ಷೀಕರಿಸಿ ತಿಳಿಸಿರ್ತಾರೆ. ಹಾಗಾಗಿ ಯಾವುದೇ ಸಂಕೋಚವಿಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಎಂದು ತಿಳಿಸಿದರು. ಡಿ.ಕೆ. ಶಿವಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ, ನಮ್ಮೆಲ್ಲರ ಒಂದು ಶಕ್ತಿ. ಅವರು ಇವತ್ತು ನಮ್ಮ ಭಾರತ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಂತಂದರೆ ಶಕ್ತಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನೇ ಒಂದು ತೊಂದರೆ ಆಗಿದೆ ಅಂತಂದರೆ ಅವರು ಮೊದಲನೇ ವ್ಯಕ್ತಿಯಾಗಿ ಬಂದು ನಿಲ್ತಾರೆ. ಹಂಗಾಗಿ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಅಧಿಕಾರಗಳನ್ನ ಕೊಟ್ಟು ಆ ಭಗವಂತ ಕಾಪಾಡಲಿ. ಮುಂಬರುವಂಥ ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದು ನಮ್ಮ ಭಾರತ ದೇಶದಾದ್ಯಂತ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ಅವರ ಅಭಿಮಾನಿಗಳು, ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೆ ಭಗವಂತ ಒಳ್ಳೆಯ ಶಕ್ತಿ ಕೊಡಲಿ, ನಮ್ಮ ರಾಜ್ಯ ನಿರ್ವಹಣೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹುಟ್ಟುಹಬ್ಬವನ್ನು ಒಂದು ಡಿಫ್ರೆಂಟಾಗಿ ಒಂದು ಯುನೀಕಾಗಿ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಅದೇ ರೀತಿ ಇವತ್ತು ಕಳೆದ ರಾತ್ರಿ ನಾವು ಕರೆಕ್ಟ್ 12 ಗಂಟೆ ಸರಿಯಾಗಿ ಅವ್ರ ಮನೆ ಹತ್ರ, ಸದಾಶಿವನಗರದಲ್ಲಿರುವಂಥ ಮನೆ ಹತ್ರ ಹೋಗಿ ಮೊದಲನೇವರು ಅಂದರೆ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಜನ ಮುಖಂಡರು, ಕಾರ್ಯಕರ್ತರು, ಒಟ್ಟಾರೆ ಒಂದು 100 ಜನ ಹೋಗಿ ಈ ವರ್ಷದ ಹುಟ್ಟುಹಬ್ಬಕ್ಕೆ ಮೊದಲನೇವರು ನಾವೇ ವಿಶ್ ಮಾಡಿ ಅವ್ರಿಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಇವತ್ತು ಅವ್ರು ವಿಶ್ ಮಾಡಿ ನಾವೆಲ್ಲರೂ ಕೂಡ ಒಂದು ಸೇರಿ ಒಟ್ಟಾರೆ ಒಂದು 2 ಆನೆ ಕೊಟ್ಟು ಅವ್ರಿಗೆ ಆನೆ ಬಲ ಬರಲಿ ಅಂತ ಹೇಳ್ಬಿಟ್ಟು ಒಂದು 2 ಬೆಳ್ಳಿ ಆನೆ ಕೊಟ್ಟಿದ್ದೀವಿ. ಮುಂಬರುವಂಥ ಒಂದು ಏನಿದೆ ಎಲ್ಲ ಚುನಾವಣೆಗಳನ್ನ ಎದುರಿಸುವಂಥ ಶಕ್ತಿ ಅವರು ನಮಗೆ ಕೊಡಲಿ, ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ. ಶಿಡ್ಲಘಟ್ಟದಲ್ಲಿ ಎಲ್ಲ ತಿಳಿದಿರುವಂತೆ ಈಗ ಏನಾಯಿತು, ಒಂದು 2-3 ತಿಂಗಳಿಂದ ನಮ್ದು ಏನೋ ಕಾರಣಾಂತರಗಳಿಂದ ಅದು ತೊಂದರೆ ಆಗಿರ್ಬೋದು. ಇರಲಿ, ರಾಜಕೀಯದಲ್ಲಿ ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಅದು ಬಂದೋಗಿದೆ. ಆದರೂ ಕೂಡ ನನಗೆ ಆ ಒಂದು ತೊಂದರೆಯಲ್ಲಿದ್ದರಿಂದ ನನ್ನ ಪಕ್ಷ ಸಂಘಟನೆಯಲ್ಲಿ ಮೊದಲಷ್ಟು ತೊಡಗಿಸ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ಕ್ಷಣದಿಂದನೂ ಪ್ರತಿಯೊಂದು ಬೂತಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ. ಈಗಾಗಲೇ ನಾನು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು ನನಗೆ, ಈಗ ಮುಂಬರುವಂಥ ಚುನಾವಣೆಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ನಗರಸಭೆ ಚುನಾವಣೆಗಳು ಬರ್ತಾಯಿದೆ. ಅದರ ಎಲ್ಲರ ಜವಾಬ್ದಾರಿ ಕೂಡ ಕಾಂಗ್ರೆಸ್ ಪಕ್ಷದ ಕಂಪ್ಲೀಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ, ಅದನ್ನು ನಿರ್ವಹಿಸ್ಕೊಂಡು ಹೋಗೋಂಥ ಜವಾಬ್ದಾರಿ ನಿಂದು ಅಂತ ಹೇಳಿದ್ದಾರೆ. ಹಾಗಾಗಿ ಇಂದಿನಿಂದಲೇ ಅವರು ಹುಟ್ಟುಹಬ್ಬ ಆಚರಣೆ ಮಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನಾವು ಏನನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನಾನು
ಎಲ್ಲ ನಮ್ಮ ಶಿಡ್ಲಘಟ್ಟ ಏನು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮುಂಬರುವಂಥ ಚುನಾವಣೆಗಳಿದ್ದಾವೆ, ಆ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಗೆದ್ದು ನಾವು ಅವರಿಗೆ ಅದನ್ನೇ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಡಬೇಕು ಅಂತ ಇವತ್ತಿನಿಂದಲೇ ನಾನು ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳೇನು, ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನನಗೂ ಸುಮಾರು ಜನ ಎಲ್ಲ ಲೀಡರ್ಗಳು ಫೋನ್ ಮಾಡಿ ಹೇಳ್ತಾಯಿದ್ರು, ಅಣ್ಣ ಹಳ್ಳಿಗಳಲ್ಲಿ ಕುಡಿಯೋ ನೀರು ವಾರಕ್ಕೊಂದ್ಸರಿ ನೀರು ಬಿಡ್ತಾ ಇಲ್ಲ. ಇಲ್ಲಿ ನಗರದಲ್ಲೂ ಅಷ್ಟೇ ಪ್ರತಿಯೊಬ್ಬರೂ ಇಲ್ಲಿ ಹಾಹಾಕಾರ ಶುರುವಾಗಿದೆ, ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದನ್ನು ಒಂದು ನಿಭಾಯಿಸುವಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಿದ್ದಾರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ಸೂಕ್ತ ಪರಿಹಾರ ಕಂಡುಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಾನು ಇದನ್ನೂ ಕೂಡ ಚರ್ಚೆ ಮಾಡಿದೆ, DK ಶಿವಕುಮಾರ್ ಅವರು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ DC-ಗಳಿಗೆ ಅದಕ್ಕೆ ಸಫಿಷಿಯೆಂಟಾಗಿ ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು, DC-ಗಳಿಗೆ ಅದಕ್ಕೆ ಸಫಿಷಿಯೆಂಟ್ ಫಂಡ್ಸ್ ಕೊಟ್ಟಿದ್ದೀವಿ. ಹಂಗಾಗಿ ಇದ್ರೆ DC-ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ. ಅಲ್ಲಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಗಮನಕ್ಕೆ ತಗೊಂಬರ್ರಿ, ನಾನು ನಿಮ್ಗೆ ಸಹಕಾರಿಯಾಗಿರ್ತೀನಿ ಅನ್ನೋ ಮಾತು ಹೇಳಿದ್ದಾರೆ. ಪ್ರತಿಯೊಬ್ಬ ನಮ್ಮ ಏನು ನಾಗರಿಕರಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲೇ ತೊಂದರೆಗಳಿರಲಿ ಅವರ ತೊಂದರೆಗಳನ್ನ ಧಾವಿಸಿ ಪರಿಹಾರ ಕಂಡುಕೊಳ್ಳೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ. ಅಧಿಕಾರಿಗಳು ಯಾರು ಕೆಲಸ ನಿರ್ವಹಿಸ್ತಿಲ್ಲ ಖಂಡಿತವಾಗ್ಲೂ ನಾನು ಅವತ್ತು ಇದ್ದೀನಿ, ಇನ್ನು ಮುಂದೇನೂ ಇರ್ತೀನಿ. ಯಾವುದೇ ಕಾರಣಕ್ಕೂ ಇದರಂಥ ಮಾತೇನಿಲ್ಲ. ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರ ಪರವಾಗಿ ಎಲ್ಲೇ ಆಗಲಿ ಯಾರ ಹತ್ರನೇ ಆಗಲಿ ನಾನು ಒಂದು ದಂಡಿಸಿ ಅವ್ರಿಗೆ ಏನು ಕೆಲಸ ಕೇಳಬೇಕು ಕೇಳಿಸುವಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 34 ಪಂಚಾಯತಿಗಳಲ್ಲಿ ಈಗಾಗಲೇ 4 ಪಂಚಾಯತಿ ಚುನಾವಣೆ ನಡೆದಿದೆ, ಇನ್ನೂ 30 ಪಂಚಾಯತಿಗಳು ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ 30ಕ್ಕೆ 30 ಕಾಂಗ್ರೆಸ್ ಪಂಚಾಯತಿಗಳು ಬರಬೇಕು. ಅದಕ್ಕೆ ಏನು ಶ್ರಮಿಸಬೇಕು, ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಕಾಂಗ್ರೆಸ್ ಮುಖಂಡಗಳನ್ನೆಲ್ಲ ಒಗ್ಗೂಡಿಸಿ ಏನು ನಮ್ಮ ಬೆನ್ನೆಲುಬಿಗೆ ನಮ್ಮ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು ನಮ್ಮ ಸಹಕಾರಿಯಾಗಿದ್ದಾರೆ. ಈಗ ನಮಗೂ ಕೂಡ ನಮ್ಮ ರಾಜ್ಯದಲ್ಲೇ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನಾವು ಏನು ಚುನಾವಣಾ ಪೂರ್ವವಾಗಿ ಏನು ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಹಾಗಾಗಿ ಮುಂಬರುವಂಥ ಚುನಾವಣೆಗಳನ್ನ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಎದುರಿಸಿ 30ಕ್ಕೆ 30 ಪಂಚಾಯತಿಗಳಲ್ಲಿ ನಮ್ಮ ಅವ್ರ ಮಗು ಥರ ಮನಸ್ಸು. ಯಾಕಂದರೆ ಅವರು ಇನ್ನೂ ನಾನು ಹೇಳ್ತಿದ್ದೀನಿ, ಇನ್ನೂ 100 ವರ್ಷಗಳ ಕಾಲ ಅವರು ಚೆನ್ನಾಗಿರಬೇಕು. ನಿನ್ನೆ ಹೋಗಿ ಅದಕ್ಕೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಈ ಮುಂಬರುವಂಥ ಚುನಾವಣೆಗಳಿಗೆ ಅವ್ರು ಬಂದು ನಮಗೆ ಶಕ್ತಿಯಾಗಿರಲಿ, ಅವ್ರ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ಬಿಟ್ಟು ಹೋಗಿ ಆ ಭಗವಂತನಲ್ಲೂ ಕೇಳ್ಕೊಳ್ತಾ ಅವ್ರು ಹೋಗಿ ನಾನು ಹೋಗಿ ಅವ್ರ ಹತ್ರ ಕೋರ್ಕೊಂಡು ಬಂದಿದ್ದೆ. ಕಾರಣದಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರ ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅವ್ರದ್ದು ಮನಸ್ಸು ಒಂದು ಸಣ್ಣ ಮಗು ಥರ. ಅವ್ರನ್ನ ನಾವು ದೇವರ ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಆ್ಯಕ್ಚುಲಿ ನಿಜ ಹೇಳ್ತಿದ್ದೀನಿ, DK ಶಿವಕುಮಾರ್ ಅವ್ರ ಮನೇಲಿ ಕರೆದುಬಿಟ್ಟು DK ಶಿವಕುಮಾರ್ ಅವ್ರ ಹತ್ರ ಆಲ್ಮೋಸ್ಟ್ 1 ಗಂಟೆ ಕಾಲ ಚರ್ಚೆ ಮಾಡಿದ್ರು. ಕೇಳಿದ್ರು, ನನಗೂ ಹೇಳಿದ್ರು, ಮುನಿಯಪ್ಪ ಅವರು ನನ್ನ ಸ್ನೇಹಿತ ಕಣೋ, ಹೀಗೆ ಅವರು DK ಅವರು ಮಾತಾಡೋಂಥ ವಿಧದಲ್ಲಿ ಹೇಳಿದ್ರು. ಮುನಿಯಪ್ಪ ಬಂದು ನನ್ನ ಸ್ನೇಹಿತ, ಇವತ್ತು ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷ ಇಷ್ಟು ಚೆನ್ನಾಗಿ ಕಟ್ಕೊಂಡ್ಬಂದಿದ್ದಾರೆ, ಇವತ್ತು ಅಯ್ಯಪ್ಪನಿಗೆ ಆರೋಗ್ಯ ಸರಿ ಇಲ್ಲ, ಮುಂದೆ ಅವ್ರು ಏನು ಹಿಂದೆ ಪಕ್ಷ ಕಟ್ಕೊಂಡ್ಬಂದಿದ್ರು ಆ ಕಾರ್ಯಕರ್ತರು ಮುಖಂಡರುಗಳನ್ನು ಎಲ್ಲ ಕೂಡ ನೀನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಮುನಿಯಪ್ಪನವ್ರ ಮುಖಾಂತರನೇ ಹೇಳಿಸಿದ್ರು. ಮುನಿಯಪ್ಪನವರು ಕೂಡ ಹೇಳಿದ್ರು, ನೋಡಪ್ಪ ಇನ್ನು ಮುಂದೆ ನಮ್ಮ ಪಕ್ಷದಲ್ಲಿರೋಂಥ ಕಾರ್ಯಕರ್ತರಿಗೆ ಯಾವುದೇ ತೊಂದರೆ ಬಂದರೂ ಕೂಡ ನೀನೇ, ನಾನು ಏನು 40 ವರ್ಷಗಳ ಕಾಲ ನಡೆಸ್ಕೊಂಬಂದೆ, ಮುಂಬರುವಂಥ ದಿನಗಳಲ್ಲಿ ನೀನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತು ಕೊಟ್ಟು ಎಲ್ಲ ಮುಖಂಡರುಗಳನ್ನು ಕರೆದು ಅವರ ಸಮ್ಮುಖದಲ್ಲಿ ನನಗೆ ಮಾತು ಕೂಡ ಕೊಟ್ಟು ಹೇಳಿದ್ರು ಅವರು. ಅದೇ ರೀತಿ ಈಗ ಏನಾಗ್ತಾ ಇದೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವರು ಎಲ್ಲೂ ಒಂದು ಬಾಯಿಂದ ಹೇಳಲಿಲ್ಲ. ನನಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಮುಂದಿನ ನಿಮ್ಮ ಏನು ನಾಯಕರು ಹಿಂದೆ ನನಗೆ ಸಹಕಾರ ಕೊಟ್ಟಿದ್ರಿ, ಮುಂಬರುವ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಹೋಗೋಂಥ ನಾಯಕರು. ಅದೇ ರೀತಿ ಇವತ್ತು ನಾವು ಸೇರಿಕೊಂಡು ಎಲ್ಲರೂ ಮುಖಂಡರು, ಇವತ್ತೆಲ್ಲ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಾಗುವುದು ಈಗಾಗಲೇ ಆಗಬೇಕಿತ್ತು. ನಿಮಗೆಲ್ಲ ಗೊತ್ತಿರುತ್ತೆ ರಾಜಕಾರಣದಲ್ಲಿ ಯಾವ ಏನಾಗಬೇಕು ಅಂತ. ಎಸ್ ಎಂ ಕೃಷ್ಣ ಸಾಹೇಬರು CM ಆಗ್ತಾರೆ ಅಂತ ಕರ್ಕೊಂಡು ಹೋದ್ರೆ ಮೈಡಿ ಸಾಹೇಬ್ CM ಆಗ್ಬೋದು. ಚಿಕ್ಕ ಹುಡುಗರಲ್ಲ, ರಾಜಕಾರಣಗಳಿಗೆ ಅಧಿಕಾರ ಯಾರು ಶಾಸಕ ಅಲ್ಲ. ಅಂದರೆ ಆಮೇಲೆ 5 ವರ್ಷಕ್ಕೆ ಎಸ್ ಎಂ ಕೃಷ್ಣ ಸಾಹೇಬರು CM
ಹಂಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 5 ವರ್ಷ 10 ವರ್ಷ ಸಿ ಎಂ ಮಾಡ್ತಾರೆ. ಅವ್ರು ಆ ಮಕ್ಕಳು ಬೆಳೆದವ್ರೆ. ಅವರು ಈಗಲೇ ಆಗ್ಬೇಕಿತ್ತು. ನೋಡೋಣ ಈ ಸರ್ಕಾರದಲ್ಲಿ ಮುಂದಿನ ತಿಂಗಳಿಗೆ ಆಗ್ಬೋದು. ಆಗದೆ ಇದ್ರು ಆಗ್ತಾರೆ ಅನ್ನೋ ನಮ್ಮಂತೂ ಸಂತೋಷ. ಯಾವ ಸರ್ಕಾರ ಸಣ್ಣ ವಿಷಯ ಸರ್ಕಾರಕ್ಕೆ ಯಾರು ಮಾತಾಡ್ತಿಲ್ಲ ಸಣ್ಣ ಅದನ್ನ ದೊಡ್ಡ ಮಾಡಿ ಆಟವಾಗಿದ್ದವ್ರೆ ದೊಡ್ಡ ಮಾಡಿ ಆಟವಾಗಿದ್ದರು ಕಷ್ಟ ಅನುಭವಿಸ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು ಊರುಗಳ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ನೋಡ ಒಂದು ಜನ ಕಷ್ಟಪಡ್ರೆ ಕಾಂಗ್ರೆಸ್ ಸದಸ್ಯರು ಪ್ರತಿಯೊಂದು ಸಭೆಗೂ ಬರಬೇಕು ಕಾರ್ಯಕ್ರಮ ಮಾಡಿದ್ರೆ ಜೀವನ ನಾಯಕರು ಕಾಂಗ್ರೆಸ್ ಪಾರ್ಟಿನ ಎಲ್ಲ ಬಿಟ್ಟಾಗ ಜೊತೆ ಇಟ್ಕೊಂಡಿದ್ದೆ ನಮ್ಮ ಜೊತೆ ಇಟ್ಟಿದೆ ಹಬ್ಬದ ರೀತಿ ವಾತಾವರಣ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಾವುದೇ ಸಂಘಟನೆ ಇದ್ದಾಗ ಅದನ್ನು ಧೈರ್ಯವಾಗಿ ಇಟ್ಕೊಂಡು ಎದುರಿಸ್ತಕ್ಕಂಥ ಒಬ್ಬ ಬಂಡೆ ಅಂತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬನ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದಲ್ಲಿ ದೇಶದಲ್ಲಿ ಸಹ ಅವರ ಹುಟ್ಟುಹಬ್ಬವನ್ನು ಎದುರು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಕಾರ್ಯಕರ್ತರ ವತಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.